ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಶಿವಮೊಗ್ಗ ಕಣ್ರಿ. ಶಿವಮೊಗ್ಗ ಎಂದರೆ ದಲಿತ ಸಂಘಟನೆಗಳು ಮಹಿಳೆಯರ ಸಂರಕ್ಷಣೆ ಹಾಗೂ ಮಹಿಳೆಯರ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯ ಗಮನ ಕೊಡುವಂಥ ಜಿಲ್ಲೆ ಎಂದರೆ ಇದು ಶಿವಮೊಗ್ಗ ಜಿಲ್ಲೆ ಕಣ್ರಿ. ನೋಡ್ರಿ, ಈ ಶಿವಮೊಗ್ಗ ಜಿಲ್ಲೆ 3 ಜನ ಮುಖ್ಯಮಂತ್ರಿಗಳನ್ನು ಈ ನಾಡಿಗೆ ನೀಡಿದೆ. JH ಪಟೇಲ್, S ಬಂಗಾರಪ್ಪ, BS ಯಡಿಯೂರಪ್ಪ ಅಂತ 3 ಜನ ಘಟಾನುಘಟಿಗಳನ್ನು ಈ ನಾಡಿಗೆ ನೀಡಿದಂತಹ ಅತ್ಯಂತ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದು BS ಯಡಿಯೂರಪ್ಪನವರ ತವರು ಜಿಲ್ಲೆಯಲ್ಲಿ ನಡೆಯಬಾರದಂಥ ಒಂದು ಘೋರ ಘಟನೆ ನಡೆದು ಹೋಗಿದೆ ಕಣ್ರಿ. ನಮಸ್ಕಾರ ವೀಕ್ಷಕರೇ, CN23 ನ್ಯೂಸ್ ಚಾನಲ್ಗೆ ಸ್ವಾಗತ. ಹೌದು ಪ್ರಿಯ ವೀಕ್ಷಕರೇ, ಮೊನ್ನೆ ಶಿಕಾರಿಪುರ ತಾಲೂಕಿನ ಈಸೂರು ಬಳಿಯ ಚಿಕ್ಕ ಜೋಗಹಳ್ಳಿಯಲ್ಲಿ ಆಡು ಮೇಯಿಸಲು ಹೋದ ಸರೋಜಮ್ಮ ಎಂಬ ಮಹಿಳೆಯ ಮೇಲೆ ಹಲ್ಲೆ ನಡೆದಿದೆ. ತೋಟದ ಮಾಲೀಕ ಆಡು ಮೇಯಿಸಲು ಬಂದಂಥ ಮಹಿಳೆ ಸರೋಜಮ್ಮನ ಮೇಲೆ ಅಮಾನುಷವಾಗಿ ಥಳಿಸಿ ಹಲ್ಲೆ ಮಾಡಿ ವಿವಸ್ತ್ರಗೊಳಿಸಿ ಮರಕ್ಕೆ ಕಟ್ಟು ಹಾಕಲು ಯತ್ನಿಸಿದ್ದ. ಫೆಬ್ರವರಿ 23ರಂದು ಭಾನುವಾರ ಈ ಘಟನೆ ನಡೆದಿದೆ. ನಡೆದ 5 ದಿನಗಳ ಮೇಲೆ ಮಹಿಳೆ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಇದ್ದು ಚಿಕಿತ್ಸೆ ಪಡೆದುಕೊಂಡಿದ್ದಾಳೆ. ಹಲ್ಲೆ ಮಾಡಿದ ಮಹಿಳೆಯ ವಿಡಿಯೋ ಹೇಳಿಕೆ ವೈರಲ್ ಆಗಿದೆ. ದೂರು ನೀಡಿದ ಬಳಿಕ ತೋಟದ ಮಾಲೀಕ ಅರುಣ್ ಕುಮಾರ್ ಎಸ್ಕೇಪ್ ಆಗಿರುವುದು ತಿಳಿದು ಬಂದಿದೆ. ತೋಟದ ಮಾಲೀಕ ಅರುಣ್ ಕುಮಾರ್ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ. ಈಸೂರು ಎಂದರೆ ಏಸೂರು ಕೊಟ್ಟರೂ ಬಿಡಲಾರವು ಎಂದು ಸ್ವಾತಂತ್ರ್ಯ ಹೋರಾಟದ ಕೆಚ್ಚು ಹೊಚ್ಚಿಸಿರುವ ಈಸೂರಿನಲ್ಲಿ ಇಂತಹ ಘಟನೆ ಅಮಾನವೀಯ ಕಂಡ್ರಿದು. ಗ್ರಾಮದ ರಾಮನಹಳ್ಳಿ ಗ್ರಾಮಕ್ಕೆ ಕುರಿ ಮೇಯಿಸಲು ಹೋಗಿದ್ದ ಮಹಿಳೆ ಸರೋಜಮ್ಮನ ಮೇಲೆ ಅರುಣ್ ಏಕಾಏಕಿ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದಾನೆ. ಇಷ್ಟಾದರೂ ಇಲ್ಲಿನ ರಾಜಕಾರಣಿಗಳು ದಿವ್ಯ ಮೌನ ವಹಿಸಿದ್ದಾರೆ ಕಣ್ರಿ. ಹೇಳಿ ಕೇಳಿ ಯಡಿಯೂರಪ್ಪನವರ ಕರ್ಮಭೂಮಿ ಶಿಕಾರಿಪುರದಲ್ಲಿ ಈ ರೀತಿ ಪ್ರಕರಣ ನಡೆದಿದೆ. ಅದು BJP ರಾಜ್ಯಾಧ್ಯಕ್ಷ ಸ್ಥಳೀಯ ಶಾಸಕ BY ವಿಜಯೇಂದ್ರರ ಕ್ಷೇತ್ರದಲ್ಲಿಯೇ ಇಂಥ ಅಮಾನವೀಯ ಘಟನೆ ನಡೆದಿದೆ ಕಣ್ರಿ. BY ವಿಜಯೇಂದ್ರ ಸ್ಥಳೀಯ ಶಾಸಕರು ಹೌದು, ಹಾಗೂ BJPಯ ರಾಜ್ಯಾಧ್ಯಕ್ಷರು ಹಾಗೂ BY ಸ್ಥಳೀಯ ಶಾಸಕರು ಹಾಗೂ BS ಯಡಿಯೂರಪ್ಪನವರ ಪುತ್ರರು ಹೌದು ಕಣ್ರಿ. ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದ BY ರಾಘವೇಂದ್ರ ಸಹ ಜಿಲ್ಲೆಯ ಸಂಸದರಾದರೂ ಇವರು ಶಿಕಾರಿಪುರದವರೇ ಆಗಿದ್ದರು. ಇವರ ಸಮ್ಮುಖದಲ್ಲಿಯೇ ಇವರ ಊರಿನಲ್ಲಿ ಇಂಥ ಅಮಾನವೀಯ ಘಟನೆ ನಡೆದಿದ್ದರು. ಇದುವರೆಗೂ ಈ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಸಹ ನೀಡದಿರುವುದು ಇದು ಶಿವಮೊಗ್ಗ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶವಾಗಿದೆ. ಒಂದು ದಲಿತ ಮಹಿಳೆಗೆ ಮಾಜಿ ಮುಖ್ಯಮಂತ್ರಿ ಊರಿನಲ್ಲಿಯೇ ಭದ್ರತೆ ಇಲ್ಲ ಎಂದರೆ ದಲಿತ ಸಂಘಟನೆಗಳು ಈ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ, ಮಹಿಳಾ ಸಬಲೀಕರಣ ಆಗಬೇಕಿದೆ. ಆದರೂ ಇಲ್ಲಿ ಒಬ್ಬ ದಲಿತ ಮಹಿಳೆಗೆ ತೋಟದ ಮಾಲೀಕ ಅರುಣ್ ಅವಮಾನವಾಗಿ ಥಳಿಸಿ ವಿವಸ್ತ್ರಗೊಳಿಸಿ ಇಡೀ ಹೆಣ್ಣು ಕುಲಕ್ಕೆ ಅವಮಾನವೆಸಗಿದ್ದಾನೆ ಕಣ್ರಿ.